ಪ್ರಿಯಾಂಕಾ ಗಾಂಧಿ ಆಗಲಿ ಅವ್ರ ಅಪ್ಪನೂ ಇಲ್ಲಿ ಇರ್ತಾ ಇಲ್ಲ ಅಲ್ಲ, ಪ್ರಿಯಾಂಕಾ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾರಿ ಇಲ್ಲಿ ಇರೋಕೆ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ಪಾಕಿಸ್ತಾನ ಮಾಡಿಬಿಟ್ಟಿರೋರು. ಈಗ ಒಂದು ಪಾಕಿಸ್ತಾನ, 2 ಪಾಕಿಸ್ತಾನ ಕೊಟ್ಟರಲ್ಲ, ಯಾರು ನಾವಾಗ ಕೊಟ್ಟಿರಿ? RSS ಅವರ ಕೊಟ್ಟಿದ್ದು. ಕೊಟ್ಟವ್ರು ನೀವೇ ತಾನೇ, ಕಾಂಗ್ರೆಸ್ ಅವರು. 2 ಪಾಕಿಸ್ತಾನನ ಕೊಟ್ಟರಲ್ಲ, ಕೊಟ್ಟವ್ರು ನೀವೇ. ಇದೂ ಭಾರತನೂ RSS ಇಲ್ಲ ಅಂದಿದ್ರೆ ಎಲ್ಲ ಪಾಕಿಸ್ತಾನ ಆಗೋಗಿರೋದು. ವಿಕಾಸ RSS ದೇಶ ಬಂದಿದೆ, ಅದರಿಂದನೇ ಈ ದೇಶ ಉಳಿದಿರೋವಂಥದ್ದು. ನರೇಂದ್ರ ಮೋದಿನೂ RSS ಅವರೇ, ಆಯಿತಾ? ಈಗ ಉಪರಾಷ್ಟ್ರಪತಿ ಆಗ್ತಾವ್ರಲ್ಲ, ಅವರೂ RSS, ನಾನು RSS. ಈ DK ಶಿವಕುಮಾರೇ ಅಸೆಂಬ್ಲಿಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋ ಅಂತ ಹೇಳ್ತಾರಲ್ಲ, ಯಾಕೆ ಅವ್ರ ಬಾಯಲ್ಲಿ ಬಂತಲ್ಲ? ಏನವ್ರು ಬಿಜೆಪಿ ಏನಾದ್ರು BK ಹರಿಪ್ರಸಾದ್ ಏನು ಹೇಳಿದ್ರು ಗೊತ್ತಂತ ಸರ್? DK ಶಿವಕುಮಾರ್ ಅದನ್ನ ಶ್ಲೋಕ ಹೇಳಿದ್ದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು, KPCCಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾರೆ ಸರ್. ಅವ್ರು ಇಂಟರ್ನಲ್ ಪಾರ್ಟಿ. ಈಗ ಖರ್ಗೆ ಹೋಗ್ಬೇಡ ಅಂದರು, ಅವರು ಇದಕ್ಕೆ ಹೋದರು, ಕುಂಭಮೇಳಕ್ಕೆ ಹೋದರು. ಅವ್ರ ಜೊತೆ ಸೇರ್ಗೆ ಮಾಡಿ ಅಂತಾಗ ಅವರು ಇದಕ್ಕೆ ಎಲ್ಲಿ ತಮಿಳ್ನಾಡಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ಡ್ಯಾನ್ಸ್ ಹಂಚ್ಕೊಂಡ್ರು. ಈಗ ನಮಸ್ತೆ ಸದಾ ಹೊಸದಲ್ಲೇ ನಮಗಿಂತ ಚೆನ್ನಾಗಿ ನಾನಾದರೂ ತೋರಿಸ್ತೀನಿ, ನನಗಿಂತ ಚೆನ್ನಾಗಿ ನಮಸ್ತೆ ಸದಾ ಹೊಸದಲ್ಲಿ ಹೇಳ್ತಾರೆ. DK ಶಿವಕುಮಾರ್ ಆಡೋ ಹುಡುಗ ಅಲ್ಲ, ಜ್ಞಾಪಕ ಇರಲಿ. ಚಾಣಕ್ಯ, ಭಾಳ ಬುದ್ಧಿವಂತ. ಒಂದೊಂದು ಇದನ್ನು ಏನೋ ಒಂದೊಂದು ಚೆಸ್ಸಲ್ಲಿ ಮೂವ್ ಮಾಡ್ತಿರಲ್ಲ, ಒಂದೊಂದು ಕಾಯಿನೂ ಹೆಂಗೆ ಮೂವ್ ಮಾಡ್ತಾರೋ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಚ್ಚರಿಕೆ ಯಾರ್ಯಾರು ಕೊಡಬೇಕು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಯಾರ್ಯಾರನ್ನ ಸಮಾಧಾನ ಮಾಡಬೇಕು ಅಷ್ಟು ಸಮಾಧಾನ ಮಾಡ್ತಾರೆ. ಆ ಚಾಣಕ್ಯತ ಅವ್ರಿಗೆ DK ಶಿವಕುಮಾರ್ ಅವ್ರಿಗಿದೆ. ಅವರು ನವಂಬರ್ ಏನು ಕ್ರಾಂತಿ ಆಗ್ತೈತೆ ಅಂತ ಹೇಳಿದಾರಲ್ಲ, ಈ ಕ್ರಾಂತಿಗೆ ನಾವೆಲ್ಲರೂ ಕಾಯೋಣ. ನವಂಬರ್ ಕ್ರಾಂತಿ ಆದಮೇಲೆ ನಮ್ಮ ರಾಜ್ಯಕ್ಕಾದರೂ ಒಳ್ಳೇದಾಗಲಿ. ದರಿದ್ರ ಸರ್ಕಾರ, ಈ ಪಾಪಿ ಸರ್ಕಾರ ತೊಲಗೋಗಿ.